ಮಾಡಿರ್ತಕ್ಕಂಥ ಆರೋಪ ಸತ್ಯಕ್ಕೆ ದೂರವಾದದ್ದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿರಾಧಾರವಾಗಿರ್ತಕ್ಕಂತಹ ಆರೋಪವನ್ನು ಬಿಜೆಪಿ ಮುಖಂಡರು ಮಾಡಿದ್ದಾರೆ. ಮೊದಲನೆಯದಾಗಿ ಗಂಜಿಹಾಳ್ ಗ್ರಾಮದ ಏನು ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ಈ ಒಂದು ಚುನಾವಣೆ ನಾಮಪತ್ರ ಕೊಡ್ತಕ್ಕಂತಹ ಸಂದರ್ಭ 6ನೇ ತಾರೀಕು ನಾಮಪತ್ರವನ್ನು ಕೊಡ್ತಕ್ಕಂತಹ ಕೊನೆಯ ದಿನ. 7ನೇ ತಾರೀಕು ನಾಮಪತ್ರವನ್ನು ಪರಿಶೀಲನೆ ಮಾಡತಕ್ಕಂಥ ಸಮಯ. 7ನೇ ತಾರೀಕು ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದರೆ, ಚುನಾವಣಾಧಿಕಾರಿಗಳು ಪಾರದರ್ಶಕವಾಗಿ ನಾಮಪತ್ರವನ್ನು ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದೊಳಗೆ 6 ನಾಮಪತ್ರಗಳು ತಿರಸ್ಕೃತಗೊಂಡಿದ್ದಾವೆ ಅಂತಕ್ಕಂಥ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. 6 ಜನ ಅಭ್ಯರ್ಥಿಗಳು ನಾಮಪತ್ರದಿಂದ ತಿರಸ್ಕೃತಗೊಂಡಿರ್ತಾರೆ. 6 ನಾಮಪತ್ರಗಳು ತಿರಸ್ಕೃತಗೊಂಡಿದ್ದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಕೂಡ ನಾನು ಕೊಡ್ತೀನಿ. ನಾಮಪತ್ರ ತಿರಸ್ಕೃತಗೊಂಡಿದ್ದಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಬಿಜೆಪಿ ಮುಖಂಡರು ಆರೋಪ ಮಾಡ್ತಾ ಇದ್ದಾರೆ, ಇದರ ಹಿಂದೆ ಶಾಸಕರಿದ್ದಾರೆ, ಅಧಿಕಾರ ಐತಿ, ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊತೀರಿ, ಶಾಸಕರ ಕುಮ್ಮಕ್ಕಿನಿಂದ ಈ ಕೆಲಸವನ್ನು ಮಾಡಿದ್ದೀರಿ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಇದು ಒಂದನೇದಾಗಿ. ಮೀನುಗಳಿಗೆ ಅಭ್ಯರ್ಥಿಗಳಿಗೆ ಒಂದು ಬ ವರ್ಗ, ಒಂದು ಸಾಮಾನ್ಯ ಮಹಿಳಾ, ಒಂದು SC 3 ಜನ ಅಭ್ಯರ್ಥಿಗಳಿಗೆ ಶುಕ್ರವಾರ ಕೋರ್ಟ್ ನಿರ್ದೇಶನ ಕೊಟ್ಟೈತಿ. ಚುನಾವಣೆ ಅವರು 3 ಅಭ್ಯರ್ಥಿಗಳನ್ನು ಹಾಕೊಂಡು ಚುನಾವಣೆ ಮಾಡಿ ಅಂತ ಕೋರ್ಟ್ ಆದೇಶ ಮಾಡಿದ್ರು. ನಮಗೆ ಚುನಾವಣೆ ಅಧಿಕಾರಿಗೆ ಕೋರ್ಟ್ ಆದೇಶದ ಪ್ರತಿ ತಲುಪಬೇಕಾದ್ರೆ ಸಾಯಂಕಾಲ 6 ಗಂಟೆ 6:30 7 ತನಕ ಟೈಮ್ ಹೋಯ್ತು. 7 ಗಂಟೆ ಶುಕ್ರವಾರ ರಾತ್ರಿ 7 ಗಂಟೆಗೆ ಇವರಿಗೆ ಕೋರ್ಟ್ ಆದೇಶದ ಪ್ರತಿ ಕೈ ಸೇರುತ್ತೆ. ಇವರಿಗೆ ಚುನಾವಣೆ ಅಧಿಕಾರಿಗೆ. ನಮಗೂ ಕೂಡ ಆತುರ, ಏನು ಅದ್ರಾಗ ಡೈರೆಕ್ಷನ್ ಐತಿ, ಹೈಕೋರ್ಟಿನ ನಿರ್ದೇಶನ ಏನು ಕೊಟ್ಟಿದ್ದಾರೆ. ನಾವು ಕೂಡ ಆತುರದಿಂದ ಚುನಾವಣೆ ಅಧಿಕಾರಿಗೆ ಫೋನ್ ಮಾಡಿ ಕೇಳಿದಾಗ ಚುನಾವಣೆ ಅಧಿಕಾರಿಗಳು ಹೇಳಿದರು, 3 ಜನ ಅಭ್ಯರ್ಥಿಗಳಿಗೆ ಚುನಾವಣೆ ನಿಲ್ಲಕ್ಕ ಅವ್ರಿಗೆ ಸಿಂಬಾಲ್ ಕೊಡಂತ ನಮಗೆ ಆದೇಶ ಮಾಡೈತಿ. ಆ ಪ್ರಕಾರ ನಾಳೆಗೆ ನಾವು 9 ಗಂಟೆಗೆ ನಾವು ಆಫೀಸಿಗೆ ಬಂದು 3 ಜನ ಅಭ್ಯರ್ಥಿಗಳಿಗೆ ನಾವು ಚಿಹ್ನೆಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆ ಪ್ರಕಾರವಾಗಿ ಚುನಾವಣಾಧಿಕಾರಿಗಳು ಬಂದರು. ಚುನಾವಣಾಧಿಕಾರಿಗಳು ಬಂದಿರತಕ್ಕಂಥ ಸಂದರ್ಭದೊಳಗೆ ಏನು ಆರೋಪ ಮಾಡಿರ್ತಕ್ಕಂಥ ಗುಂಪು ಏನೈತಲ್ಲ, ಗುಂಪು ನಮಗೆ ಈ ಚುನಾವಣೆಯನ್ನು ನಮಗೆ ಮಾಡೋಕ್ಕೆ ಆಗೋದಿಲ್ಲ, ನಾವು ಈ ಸಂದರ್ಭದೊಳಗೆ 1 ದಿವಸದೊಳಗೆ ನಾವು ಪ್ರಚಾರ ಮಾಡೋಕ್ಕಾಗೋದಿಲ್ಲ, ದಯವಿಟ್ಟು ಚುನಾವಣೆ ಮುಂದೂಡಿ ಅಂತಕ್ಕಂಥ ಒತ್ತಾಯವನ್ನು ಚುನಾವಣೆ ಅಧಿಕಾರಿಗೆ ಅವತ್ತಿನ ದಿವಸ ಅವತ್ತು ದಿವಸ ಹೆಚ್ಚು ಕಡಿಮೆ ಶುಕ್ರವಾರ ಅಂದರೆ ಶನಿವಾರ ಬೆಳಗ್ಗೆ 13ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಆಫೀಸ್ನಲ್ಲಿ ಇದು ಗಲಾಟೆ ನಡೀತಿದ್ದು. ಏನು ನಡೀತಪ್ಪ ಅಂತಂದ್ರೆ, ನಮಗೆ ಇಷ್ಟು ಜಲ್ದಿ ನಮ್ಗೆ ಚಿಹ್ನೆ ತಗೊಂಡು ಬ್ಯಾಲೆಟ್ ಪೇಪರ್ ಮಾಡಿಸಿ ನಮಗೆ ಚುನಾವಣೆ ಮಾಡೋಕ್ಕಾಗೋದಿಲ್ಲ, ದಯವಿಟ್ಟು ಈ ಚುನಾವಣೆಯನ್ನು ಮುಂದೂಡಿ ಅಂತ ಅವರು ಅಲ್ಲಿ ಬಂದು ಚುನಾವಣೆ ಅಧಿಕಾರಿ ಜೊತೆ ವಾಗ್ವಾದ ಕೇಳಿದ್ರು. ಹಾಕಿ ಅಲ್ಲಿ ಪೊಲೀಸ್ ಅಧಿಕಾರಿಗಳಿದ್ರು, DR ಅವ್ರನ್ನ ಕರೆಸಬೇಕಾಗಿತ್ತು, ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಬೇಕಾಗಿತ್ತು. ತಪ್ಪ ಏನು ಮಾಡಿದಾರ ಅಂತ ವಿಡಿಯೋ ಚಿತ್ರೀಕರಣ ಮಾಡಿ ಹೇಳಬೇಕಾಗಿತ್ತು. ಅದನ್ನ ಬ್ಯಾಲೆಟ್ ಪೇಪರ್ ತೊಗೊಂಡು ಹೋಗಿ ತಮ್ಮ ಮನೆಗೆ ತೊಗೊಂಡು ಹೋಗಿದ್ದಾರೆ ಇವರು. ಅವ್ರ ಮನೆಗೆ ಹೋಗಿದ್ದಾರೆ ಇವರು. ಇದಕ್ಕೆಲ್ಲ ಕಾರಣ ಶಾಸಕರ ಕುಮ್ಮಕ್ಕು, ಶಾಸಕರ ಕೈವಾಡ, ಸ್ವಜಾತಿಯವರು ಇದನ್ನು ಹೇಳಿ ಅವರ ಮಾಡ್ಸಕತ್ತಿದ್ದಾರೆ, ಅವರ ಹಾಕ್ಸ್ಕೊಂಡಿದ್ದಾರೆ ಎಂತಕ್ಕಂಥ ಆಪಾದನೆ ಮತ್ತೆ ಮ್ಯಾಲೆ ಇದು ಒಂದು ಇರ್ತದೆ, ಯಾವತ್ತೂ ಇರ್ತದೆ ಇದೊಂದು. ಅದಕ್ಕೆ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ, ಶಾಸಕರ ಕೆಲಸ ಇಂಥ ಕೆಲಸ ಮಾಡೋದಲ್ಲ. ಶಾಸಕರ ಕೆಲಸ ಏನು ಮಾಡಕತ್ತಿದ್ದಾರಪ್ಪ ಅಂದ್ರೆ, ಅವರು 7 ವರ್ಷದಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕೂಡಲ ಸಂಘ ಅಡಿಯಾಳ ಬ್ರಿಡ್ಜ್ ಏನು ಕೂಡು ರಸ್ತೆ ಐತಲ್ಲ, 5 ವರ್ಷದಿಂದ ಮಾಡೋಕ್ಕಾಗಲಿಲ್ಲ. ಅದನ್ನು ಶಾಸಕರು ಅದನ್ನು ಮಾಡಕತ್ತಿದ್ದಾರೆ. ಆ ಕೆಲಸ ಶಾಸಕರು ಮಾಡೋ ಕೆಲಸ. ಏನು 4 ವರ್ಷಗಳ ಕಾಲ ಬಿಸ್ನಾಳ ಕೊಪ್ಪದವರು ಏನು ಕರೆಂಟ್ ಇಲ್ಲದ ಜೀವನ ಮಾಡಕತ್ತಿದಾರಲ್ಲ, ಅದನ್ನು ಮಾಡಕತ್ತಿದ್ದಕ್ಕೆ ಅದು ಶಾಸಕರ ಕೆಲಸ. ಅದನ್ನು ಮಾಡಕತ್ತಾರ ಅವರು. ಏನು ವಸತಿ ಇಲ್ಲದನ, ಏನು ಬಹಳಷ್ಟು ಜನರು ಬಡವರು ಏನು ಕೆಲಸ ಮನೆ ಇಲ್ಲದ ಜೀವನ ಸಾಗಿಸಕತ್ತಾರಲ್ಲ, 1500 ಮನೆ ತಂದು ಬಡವರಿಗೆ ಮನೆ ಕೊಡಕತ್ತಾರ, ಅದು ಶಾಸಕರ ಕೆಲಸ. ಈ ಶಾಸಕರ ಕೆಲಸ ಸುಮ್ಮನೆ ಡೋಂಗಿ ರಾಜಕಾರಣ ಅವ್ರು ಹೊತ್ತು ನಿಂದಿರ್ತಕ್ಕಂಥದ್ದಾಗಿರ್ಬೋದು. ಇವೆಲ್ಲವೂ ಕೂಡ ಏನಂತಾರಲ್ಲ, ಇದು ಕೃಪಾಪೋಷಿತ ನಾಟ್ಯ ಸಂಘ. ದಯವಿಟ್ಟು ಇನ್ನೊಂದು ವಿಷಯ ಏನು ಗಮನಕ್ಕೆ ತರಬೇಕಾಗಿತ್ತಪ್ಪ ಅಂತಂದ್ರೆ,
ಚುನಾವಣೆ ಅಧಿಕಾರಿಗಳು ಅವರಿಗೆ ಏನು ಕಂಡು ಬಂದೈತೋ ಆ ಪ್ರಕಾರವಾಗಿ ಒಂದು ನಿರ್ಧಾರಕ್ಕೆ ಬಂದ ತಕ್ಷಣ ಚುನಾವಣಾ ಅಧಿಕಾರಿಗಳು ಒಂದು ನಿರ್ಣಯ ತೆಗೆದುಕೊಳ್ತಾರೆ. ಇದೆಲ್ಲ ಇನ್ಸಿಡೆಂಟ್ ಆದ ನಂತರ ನಾನು ಚುನಾವಣೆಯನ್ನು ಮುಂದೂಡಿದ್ದೇನೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮುಂದೂಡಿಂದ ಪೊಲೀಸ್ ಇಲಾಖೆಯವರು ವಾತಾವರಣ ಅಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇದೇನೋ ಗಲಾಟೆಗೆ ಕಾರಣ ಆಗ್ಬೋದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಪೊಲೀಸ್ ಇಲಾಖೆಯವರು ಪ್ರಾಮಾಣಿಕವಾಗಿರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ಪೊಲೀಸರು ನಮ್ಮ ಮ್ಯಾಲೆ ದೌರ್ಜನ್ಯ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ. ದಯವಿಟ್ಟು ಪೊಲೀಸರು ಪ್ರಾಮಾಣಿಕವಾಗಿರ್ತಕ್ಕಂಥ ಯಾರ ಮ್ಯಾಗೂ ದೌರ್ಜನ್ಯ ಮಾಡಿಲ್ಲ. ಅವರು ಪ್ರಾಮಾಣಿಕವಾಗಿ ತಮ್ಮ ಕೆಲಸ ತಾವು ಮಾಡಿದ್ದಾರೆ. ಅವ್ರ ಮ್ಯಾಗ ಆರೋಪ ಮಾಡೋದು, ಅವರು ಹೇಳ್ದಂಗೆ ಕೆಲಸ ಮಾಡ್ತಾರ, ಅವ್ರಿಗೆ ಹೇಳ್ದಂಗೆ ಕೇಳ್ತಾರ ಅಂತಕ್ಕಂಥದ್ದಾಗಿರ್ಬೋದು. ಯಾರಿಗಾರ ನೀನು ಪೊಲೀಸರು ಒಂದೇ ಹೊಡೆದಾರಲ್ರಿ, ಅಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕದಡಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಸುರಕ್ಷಿತವಾಗಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಏನು ಅಹಿತಕರ ಘಟನೆ ಆಗ್ಲಾರ್ದಂಗೆ ನೋಡ್ಕೊಂಡಿದ್ದಾರೆ. ಅವರು ಪೊಲೀಸ್ ಇಲಾಖೆ ಮ್ಯಾಗೂ ಆರೋಪ ಮಾಡೋದು. ಇದರ ಉದ್ದೇಶ DR ಅವ್ರ ಹತ್ರ ಇದು ಕೇಸ್ ಹೋಗೈತಿ. ಅವರು ಜಿಲ್ಲೆಯ ಚುನಾವಣೆ ಅಧಿಕಾರಿಗಳಾಗಿರ್ತಾರೆ. ಅವ್ರು ಏನು ನಿರ್ಣಯ ಕೊಡ್ತಾರೆ ಆ ನಿರ್ಣಯ ತಕ್ಕಂತೆ ಆಗ್ತೈತಿ. ನಾವು ಒಂದು ಸ್ಪಷ್ಟವಾಗಿ ಹೇಳುವುದೇನಪ್ಪ ಅಂತಂದ್ರೆ, ನೀವು ಆರೋಪ ಮಾಡೋಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆದರೆ ವಿನಾಕಾರಣ ಶಾಸಕರ ಮೇಲೆ ಪದೇ 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 ಅವ್ರ ಕುಮ್ಮಕ್ಕು, ಎಲ್ಲರಿಗೂ ಸಣ್ಣದಕ್ಕೂ ಕುಮ್ಮಕ್ಕು, ದೊಡ್ಡದಕ್ಕೂ ಕುಮ್ಮಕ್ಕು ಅಂತಕ್ಕಂಥದ್ದು ಮಾತನ್ನು ದಯವಿಟ್ಟು ಆಡಬೇಡ್ರಿ ಅಂತಕ್ಕಂಥ ಒಂದು ವಿಚಾರವನ್ನು ನಮ್ಮ ಪತ್ರಿಕೆಯ ಮಾಧ್ಯಮದ ಮೂಲಕ ನಾವು ಅವ್ರಿಗೆ ತಿಳಿಸ್ತಾ ಇದ್ದೇನೆ. ಮೇಲೆ ನೀವು ಅಧಿಕಾರಿಗಳ ಮೂಲಕವಾಗಿ ಅವ್ರ ಮೇಲೆ FIR ಮಾಡ್ಲಿಕ್ಕೆ ಒತ್ತಾಯ ಮಾಡ್ತೀರೇನು? ಈ ಸರ ಅವರು ಅಧಿಕಾರಿಗಳು ನಿರ್ಣಯ ತಗೋತಾರೆ. ಅದನ್ನು ಅಲ್ಲ, ನೀವು ಒತ್ತಾಯ ಮಾಡ್ತೀರೇನು? ಯಾರು ಅಕ್ರಮವಾಗಿ ಬ್ಯಾಲೆಟ್ ಪೇಪರ್ ಅನ್ನು ಮತ ಈಗಾಗಲೇ ಹೋಗಿದ್ದಾರೆ. ಅದು ಏನು ಡಿಸಿಷನ್ ಆಗ್ತದೆ ಅದಕ್ಕೆ ನಾವು ಬದ್ಧರಾಗಿರ್ಬೇಕಾಗುತ್ತೆ. ಅವ್ರೇನು ಅವ್ರ ಆಕ್ಷನ್ ತಗೊಂತಾರೋ DR ಅವರು, ಆ DR ಅವರು ತೆಗೆದುಕೊಂಡಿರ್ತಕ್ಕ ನಿರ್ಣಯ. ಅದು ನೀವು ಭದ್ರಾಗಿರ್ಬೇಕು, ಅವರು ಭದ್ರಾಗಿರ್ಬೇಕು. ನೀವಿರೋದಿಲ್ಲ ಅಂದ್ರೆ ಅವ್ರು ಕೇಳೋದಿಲ್ಲ, ಅವ್ರು ಇರೋದಿಲ್ಲ ಅಂದ್ರೆ ಅವ್ರು ಕೇಳೋದಿಲ್ಲ. ನಮ್ದು ಚುನಾವಣೆಯನ್ನು ಮುಂದೂಡಬಾರ್ದು, ಪಾರದರ್ಶಕವಾಗಿರ್ತಕ್ಕಂಥ ಚುನಾವಣೆ ಆಗಬೇಕು. ಈಗಾಗಲೇ MP ಎಲೆಕ್ಷನ್ ಬಂದಿದ್ದರಿಂದ ಚುನಾವಣೆ 6 ತಿಂಗಳ ವಿಳಂಬ ಆಗೈತಿ. ಆಡಳಿತಾಧಿಕಾರಿ ನೇಮಕ ಮಾಡ್ಯಾರ ನಮ್ಮ ಸೊಸೈಟಿಗೆ. ಈಗ ಅಭಿವೃದ್ಧಿ ಕುಂಠಿತ ಆಗೈತಿ. ಆದಷ್ಟು ಬೇಗ ಚುನಾವಣೆ ಆಗಲಿ. ಸಂಬಂಧಪಟ್ಟಿರ್ತಕ್ಕಂಥ ಏನು ಮತದಾರರು, ರೈತರು ಏನು ಆಸೆ ಪಟ್ಟಂಗೆ ಯಾರ್ಯಾರನ್ನ ಆಯ್ಕೆ ಮಾಡ್ತಾರೆ ಅವ್ರು ಕುಂತು ಆಡಳಿತ ಮಾಡಲಿ ಅಂತಕ್ಕಂಥದ್ದು ನಮ್ಮ ಆಸೆ. ಅದನ್ನು ಬಿಟ್ಟು ಈಗ ಅದು ಏನು ಚುನಾವಣೆ ಮಾಡೋದು ಓಣೆಗಿಲ್ಲ ಅಂತಕೊಂಡು ಯಾರ್ಯಾರ ಮೇಗೂ ಆಪಾದನೆ ಕೊಟ್ಕೊಂತ ಹೋಗೋದು ಸರಿಯಲ್ಲ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಕೂಡ ಚುನಾವಣೆ ಒಳಗೆ ಅವಕಾಶ ಕೊಟ್ಟಿದೆ. ಈಗ ಮತ್ತೆ ಒಳ್ಳೆ ನಾವು ಅವಿರೋಧವಾಗಿ ಈಗಾಗಲೇ ಘೋಷಣಾ ಪ್ರಮಾಣ ಪತ್ರವನ್ನು ತಗೊಂಡ್ರ ಅವಿರೋಧ ಅಂತ ನೋಟಿಸ್ ಬೋರ್ಡಿಗೆ ಹಾಕಿಲ್ಲ. ಇವರು ಇದನ್ನು ಪ್ರಶ್ನಿಸಿ ಏನಾದರೂ ಹೈಕೋರ್ಟ್ ಹೋಗುವಂತ ಸಾಧ್ಯತೆ ಇದೆ. ಈಗ ಹೈಕೋರ್ಟ್ಗೆ ಹೋಗ್ತಾರೆ. ಈಗ ಹೈಕೋರ್ಟ್ ಏನು ನಿರ್ದೇಶನ ಕೊಟ್ಟೈತಿ, 5 ಮಂದಿ ಒಳಗೆ 2 ನಾಮಪತ್ರಗಳು ರಿಜೆಕ್ಟ್ ಆಗಿದ್ದಾವೆ ಅಂತಕ್ಕಂಥದ್ದು ಅದನ್ನು ಸಾಬೀತು ಮಾಡ್ಕೊಂಡಿತ್ತು. ಈಗಾಗಲೇ 3 ಮಂದಿಗೆ ಮರು ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೈತೆ. ಈಗ ನಮ್ಮ ಅಭ್ಯರ್ಥಿಗಳು ಏನು ಈಗ ಅವಿರೋಧವಾಗಿ ಆಯ್ಕೆ ಆಗಿರೋ ತಿಳ್ಕೊಂಡು ಚುನಾವಣೆ ಅಧಿಕಾರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅವರು ಕೋರ್ಟಿಗೆ ಹೋಗ್ತಾರೆ, ಕೋರ್ಟು ಚಾಲೆಂಜ್ ಮಾಡ್ತಾರೆ. ಈಗಾಗಲೇ ಕೋರ್ಟು ಕೂಡ ಏನು ಆದೇಶ ಮಾಡಿದ್ವಿ, ಕೋರ್ಟು ಏನು ಆದೇಶ ಮಾಡಿತ್ತು, ಈಗ ಈ ನಾಮಪತ್ರಗಳು ಏನು ಈಗಾಗಲೇ ನಾವು ಚುನಾವಣೆಗೆ ನಿಲ್ಲಬೇಕಂತಕ್ಕಂಥ ನಿರ್ದೇಶನ ಕೊಟ್ಟೈತಲ್ಲ ಕೋರ್ಟು, ಆ ಒಂದು ಅಭ್ಯರ್ಥಿಗಳು ಮತಪೆಟ್ಟಿಗೆಯನ್ನು ಬೇರೆ ಮತದಾನ ಮಾಡಿಸಿ ಅದನ್ನು ತಾಲೂಕಾ ಖಜಾನೆ ಒಳಗೆ ಸುಭದ್ರವಾಗಿ ಇಡಬೇಕಂತಕ್ಕಂಥ ಆದೇಶ ಮಾಡಿದ್ದಾರೆ. ಕೋರ್ಟು ನಾಳೆ ಪರಿಶೀಲನೆ ಮಾಡಿ ಸಾರ ವಿಚಾರ ಮಾಡಿಕೊಂಡು ಕೋರ್ಟ್ ಏನು ಆದೇಶ ಮಾಡ್ತೈತಿ, ಚುನಾವಣೆ ಅಧಿಕಾರಿ ಮಾಡಿದ್ದು ಸರಿ ವಿಚಾರ ಆಯ್ತಪ್ಪ ಅಂದ್ರೆ ಅದನ್ನ ಆದೇಶ ಚುನಾವಣೆ ಅಧಿಕಾರಿಗಳಾಗಿರ್ಬೋದು, DR ಆಗಿರ್ಬೋದು, ಸಂಬಂಧಪಟ್ಟ ತಜ್ಞರಾಗಿರ್ಬೋದು, ಪೊಲೀಸ್ ಇಲಾಖೆ ಸಮ್ಮುಖ, ಎಲ್ಲ ಅಭ್ಯರ್ಥಿಗಳ ಸಮ್ಮುಖ, ಏಜೆಂಟರ ಸಮ್ಮುಖ ಅದನ್ನ ಹಿಡಿದು ಅದನ್ನ ಪರಿಶೀಲನೆ ಮಾಡಿ ಕಾನೂನು ಕೈಗೆ ತಗೊಂಡಂಗ ಸರ್. ಕಿಲಿ ಹಾಕೋದು ಅಪರಾಧ, ಅಲ್ಲೇ ಕೂರಿಸಬೇಕಾಗಿತ್ತು. ಕಿಲಿ ಹಾಕೋದು ಅಪರಾಧ ಎಲ್ಲರ ಸಮ್ಮುಖದಲ್ಲಿ ಅದನ್ನ ಪರಿಶೀಲನೆ ಮಾಡಬಹುದಾಗಿತ್ತಲ್ಲ. ತಪ್ಪು ಕಂಡು ಹಿಡಿದು ಜನರಿಗೆ ತಿಳಿಸಬೇಕಾಗಿತ್ತು. ವಿಷಯ ಏನಾಯ್ತು, 9 ಗಂಟೆಯಿಂದ 4 ಗಂಟೆವರೆಗೆ ಚುನಾವಣೆ ನಡೆಯುವುದು. ಇವತ್ತು ಏಜೆಂಟ್ರಾದವರು, ಅಭ್ಯರ್ಥಿಗಳಾದವರು ಅಲ್ಲೇನು ಚುನಾವಣಾ ಅಧಿಕಾರಿ ಘೋಷಣೆ ಮಾಡಬೇಕು. 9 ಗಂಟೆಗೆ ಎಲ್ಲ ಅಭ್ಯರ್ಥಿಗಳನ್ನು ಓದಿರ್ತಾರೆ ಮತ್ತು ಏನೈತಿ ಏಜೆಂಟ್ರು ಓದಿರ್ತಾರೆ. ಆ ಸಂದರ್ಭಕ್ಕೆ ಹೋಗ್ಬೇಕು. 8:30 ಹೋಗಕ್ಕೆ ಇವ್ರಿಗೆ ಏನೈತೆ ಅಲ್ಲಿ
ಅದನ್ನ ಚುನಾವಣೆ ಅಧಿಕಾರಿ ಯಾಕೆ ಇವ್ರ ಮೇಲೆ ಕಂಪ್ಲೀಟ್ ಕೊಟ್ಟಿಲ್ಲ? ನಮ್ಮ ಪ್ರಶ್ನೆ. ಅದನ್ನ ನಾವು ಹೇಳ್ತೀವಿ ಅವ್ರಿಗೆ. ಅಲ್ಲ, ನಮ್ಮ ಪ್ರಶ್ನೆ. ಈಗ ನೀವು ಸಮರ್ಥನೆ ಮಾಡ್ಕೊಳ್ತಿಲ್ಲ ಚುನಾವಣೆ ಅಧಿಕಾರಿ, ಇದನ್ನ ಚುನಾವಣೆ ಅಧಿಕಾರಿ ಯಾಕೆ ಈಗ ಚುನಾವಣೆ ಅಧಿಕಾರಿ ಅವರು ಹೋಗಿದಾರ DR ಅಲ್ಲ ಸರ್, ಇಲ್ಲಿ ಎಂಪವರವ ಯಾರು ಶಂಕರಪ್ಪ ನೆಗ್ಲಿ ಅವರು ಅತಿಕ್ರಮಣ ಮಾಡ್ಯಾರಲ್ಲ, ಶಂಕರಪ್ಪ ನೆಗ್ಲಿ ಅವ್ರ ಮೇಲೆ ಯಾಕೆ ಕಂಪ್ಲೀಟ್ ಮಾಡಲಿಲ್ಲ? ಈಗ ಅವ ಮಾಡ್ಬೇಕಲ್ಲ, ಅವ್ನ ಅಧಿಕಾರದ ಕರ್ತವ್ಯ ಅದು. ನಾವು ಹೇಳಕ್ ಬರ್ತೇನೆ ಅದು? ನಾವೇನು ಅಧಿಕಾರಿ ಪರವಾಗಿದೀವಿ ಇಲ್ಲ. ನೀವು ಕೇಳೋದೇನ ಕೇಳಕ್ಕೆ ಪ್ರಶ್ನೆ, ಅಧಿಕಾರಿಗಳ ಪರವಾಗಿ ನೀವು ಮಾತಾಡ್ತೀರ. ಚುನಾವಣೆಯನ್ನ ನೀವು ಅಧಿಕಾರಿ ಪರವಾಗಿ ಅವ್ರು ಪ್ರಾಮಾಣಿಕವಾಗಿ ಚುನಾವಣೆ ಮಾಡಕ್ಕೆ ಚುನಾವಣೆ ಎಲ್ಲ ಗೊಂದಲ ಐತಲ್ಲ ಸರ್, ಗೊಂದಲ ಗೊತ್ತಿರುತ್ತಲ್ಲ ಚುನಾವಣಾ ಅಧಿಕಾರಿಗೆ. ಆ ಸಂಬಂಧಪಟ್ಟಂಗೆ ಏನಾದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿರಂತ ಅವ್ರದ್ದು ಪ್ರಶ್ನೆ. ಅದನ್ನ ಹೇಳ್ತೀವಿ, ಅದು ಹೇಳಿ ಕೇಳಿ ಅವ್ರು. ಏನಾಗೈತಿ, ನಮ್ದು ಅದು ನಮ್ದು ಅದು ಅವ್ರಿಗೆ ಸಂಬಂಧಪಟ್ಟದ್ದು ವಿಷಯ, ನಮ್ಗೆ ಸಂಬಂಧ ಇಲ್ಲ ಅದು. ನಮ್ಮ ಅಧಿಕಾರಿ ನಾವು ಏನ್ ಮಾಡಕತ್ತಿದ್ದೀವಿ ಈಗ, ಚುನಾವಣೆಯನ್ನ ಮುಂದೂಡಲಾಗಿದೆ ಅಂತ ಅವ ಘೋಷಣೆ ಮಾಡಿದ ಅವಾಗ ಗೊತ್ತದು ಕಾರಣ ಏನು. ಅಲ್ಲ, ನಿಮಗೆ ಯಾವ ಕ್ಯಾಂಡಿಡೇಟ್ ಸಂಬಂಧ ಗೊತ್ತಿಲ್ಲದು. ಅವ ಚುನಾವಣೆಯನ್ನು ಮುಂದೂಡಲಾಗಿದೆ ಅಂತಂದಾಗ ಪೊಲೀಸರು ತಮ್ಮ ಕರ್ತವ್ಯಗಳನ್ನ ಪಾಲನೆ ಮಾಡಿದ್ದಾರೆ. ಎರಡೂ ಮಾಡಕ್ಕೆ ನಾವು ಚುನಾವಣೆಯನ್ನು ಮುಂದೂಡಕ್ಕೆ ಆಗುದಿಲ್ಲ. ಸ್ಪಷ್ಟವಾಗಿ ನಾವು ಚುನಾವಣೆಯನ್ನು ಮುಂದೂಡಬೇಕಂತಂದ್ರೆ ನಮ್ಗೆ DR ಅವ್ರ ಪರ್ಮಿಷನ್ ಇದ್ರೆ ನಾವು ಏನಾದರೂ ಮಾಡಕ್ಕೆ ಸಾಧ್ಯತೆ ಐತಿ. ನಮಗೆ ಚುನಾವಣೆ ಮಾಡಂತ ನಮಗೆ ಆದೇಶ ಮಾಡಿದ್ರೆ ನಾವು ಚುನಾವಣೆ ಮಾಡೋರು ಅಂತಕ್ಕಂಥ ಮಾತನ್ನ ಚುನಾವಣೆ ಅಧಿಕಾರಿಗಳು ಹೇಳಿದ್ದಾರೆ. ಚುನಾವಣೆ ಅಧಿಕಾರಿಗಳು ಹೇಳಿದಕ್ಕೆ ಅದಕ್ಕೆ ಮತ್ತೂ ಕೂಡ ಇಂದ ನೀವು ಅವ್ರ ಕುಮ್ಮಕ್ಕಿನಿಂದ ಮಾಡ್ತೀರಿ, ಇವ್ರ ಕುಮ್ಮಕ್ಕಿನಿಂದ ಮಾಡ್ತೀರಿ ಅಂತಕ್ಕಂಥ ಮಾತನಾಡಿದರೆ ನಮ್ಮ ಅಭ್ಯರ್ಥಿಗಳಿಗೂ ಸಹಿತ ಒತ್ತಾಯ ಮಾಡಿದ್ದಾರೆ ಅವರು. ನೀವು ಚುನಾವಣೆ ಮುಂದೂಡ್ರಿ, ಸಹಿ ಬರೀ 24 ಮಂದಿ ಸೇರಿ ಅವ ಯಾಕೆ ಚುನಾವಣೆಯನ್ನು ಮುಂದೂಡಂಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಆಡಿದ್ದಾರೆ. ಆಡಿಂದ ನಮ್ಮ ಅಭ್ಯರ್ಥಿಗಳು ಏನು ಹೇಳಿದ್ದಾರೆ, ನಮ್ದು ಈಗಾಗಲೇ ಅವಿರೋಧ ಅಂತ ಘೋಷಣೆ ಆಗಿದೆ, ನಾವು ಚುನಾವಣೆ ನಾವ್ಯಾಕೆ ನಾವು ಮುಂದೂಡಕ್ಕೆ ಹೋಗೋನು, ನಾವು ಬೇಕಂತಂದ್ರೆ ಕೋರ್ಟ್ ಆದೇಶನ ಪಾಲನೆ ಮಾಡ್ತೀವಿ. ನಾವು ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡ್ತೀವಿ. ಚುನಾವಣೆ ಮಾಡಂತ ಆದೇಶ ಮಾಡಿದ್ದಲ್ಲ, ನಾವು ಚುನಾವಣೆ ಮಾಡಕ್ಕೆ ರೆಡಿ, ನಾವು ಚಿಹ್ನೆಯನ್ನು ತಗೊಳಕ್ಕೆ ರೆಡಿ ಅಂತ ತಿಳ್ಕೊಂಡು ನಮ್ಮ ಪರವಾಗಿರ್ತಕ್ಕಂಥ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ರೆಡಿಯಾಗಿದ್ದಾರೆ. ಅವರು ಆಯ್ತು ಹಂಗಾರೆ ನಮ್ಮ ಮಾತಿಗೆ ನೀವು ಮನ್ನಣೆ ಕೊಡಂಗಿಲ್ಲ ಅಂತಂದ್ರೆ ನೀವು ಹೆಂಗೆ ಚುನಾವಣೆ ಮಾಡ್ತೀರಿ ನೋಡ್ಕೋತೀವಿ ಅಂತಕ್ಕಂಥ ಮಾತನ್ನು ಕೂಡ ಆಡಿ ಹೋಗಿದ್ದಾರೆ ಅವರು. ಯಾಕ್ರಿ ಆಡಿ ಹೋಗಿದ್ದಾರೆ ಅವರು. ಆಯ್ತು ಚುನಾವಣೆ ಮಾಡಕ್ಕೆ ಅವರು ನಿನ್ನೇನು ಆರೋಪ ಮಾಡಿದಾರಲ್ಲ ಮುಖಂಡರು, 3 ಗಂಟೆ ತನಕ ಸತಾಯಿಸಿ, 3 ಗಂಟೆ ತನಕ ಚುನಾವಣೆ ಅಧಿಕಾರಿಗಳು 3 ಗಂಟೆ ತನಕ ಸತಾಯಿಸಿ ನಮಗೆ ಚಿಹ್ನೆ ಕೊಟ್ಟಿಲ್ಲ ಅಂತಕ್ಕಂಥ ಆರೋಪಗಳನ್ನು ಮಾಡಿದ್ದಾರೆ. ನಿಮ್ಮ ಪತ್ರಿಕೆ ಒಳಗೆ ನೋಡಿದ್ದೀನಿ, ನಿಮ್ಮ ಚಾನಲ್ನಲ್ಲೂ ನೋಡಿದ್ದೀನಿ. ನಾನು 3 ಗಂಟೆ ತನಕ ಸತಾಯಿಸಿ ನಮಗೆ ಚಿಹ್ನೆ ಕೊಟ್ಟಿಲ್ಲ ಅಂತಕ್ಕಂಥ ಮಾತನಾಡಿದ್ದಾರೆ. ಅವ್ರು 9 ಗಂಟೆಗೆ ಬಂದು ಚಿಹ್ನೆ ಕೊಡ್ತೀವಿ ಬರ್ರಿ ಅಂತ ತಿಳ್ಕೊಂಡು ಅವ್ರ ಸೆಕ್ರೆಟರಿ ಮೂಲಕ ಫೋನ್ ಮಾಡಿ ಯಾರ್ಯಾರಿಗೆ ಚಿಹ್ನೆ ಕೊಡಬೇಕಾಗಿತ್ತು ಅವ್ರಿಗೆ ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಅವರು ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆಯ್ತು, ಅವರು ಚಿಹ್ನೆ ತೊಗೊಂಡೋಗಿದ್ದಾರೆ, 3 ಗಂಟೆಗೆ ತೊಗೊಂಡು ಹೋಗಿದ್ದಾರೆ. ನಿನ್ನೆ ದಿನ ಚುನಾವಣೆ ನಡೀತಕ್ಕಂಥ ಸಂದರ್ಭ 14ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಚುನಾವಣೆ ನಡೀತಕ್ಕಂಥ ಸಂದರ್ಭ. ಇವತ್ತು ಅವರೇ ಪತ್ರಿಕಾ